ಅಬ್ರಹಾಮನಿಗೆ ಹಾಗರಳ ಮಗನನ್ನು ಸಾರಳ ಮಗನನ್ನು ಇಬ್ಬರನ್ನೂ ಇಟ್ಟುಕೊಳ್ಳಲಿಕ್ಕೆ ಆಗಲಿಲ್ಲ. ಅವನು ಒಂದು ಆಯ್ಕೆ ಮಾಡಬೇಕಾಯಿತು. ಹಾಗೆಯೇ ನಾವು ನೇಮನಿಷ್ಠೆ ಮತ್ತು ಕೃಪೆಗಳೆರಡರಿಂದ ರಕ್ಷಣೆ ಹೊಂದಲು ಆಗುವುದಿಲ್ಲ. ಕೃಪೆಯಿಂದ ಮಾತ್ರ ರಕ್ಷಣೆಯಾಗುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಾವೆಲ್ಲರೂ ಬೆನ್ನು ತಟ್ಟಿಸಿಕೊಳ್ಳಲು ಆಶಿಸುತ್ತೇವೆ. ಸತ್ಯವು ನಮಗೆ ಕಹಿಯಾಗುತ್ತದೆ. ಯಾರು ಸತ್ಯವನ್ನು ಪ್ರೀತಿಸ್ತಾರೋ ಅವರು ಬಿಡುಗಡೆ ಹೊಂದುತ್ತಾರೆ. ಹಾಗರಳು ಹಾಗೂ ಸಾರಳ ರೂಪಕಗಳೊಂದಿಗೆ ಇಂದಿನ ಅಧ್ಯಯನದಲ್ಲಿ ಬಹು ಅಗತ್ಯವಾದ ವಿಷಯಗಳನ್ನು ನಾವು ಪಡೆದುಕೊಳ್ಳಲಿರುವೆವು. ಆದ್ದರಿಂದ ಪ್ರಾರಂಭದಿಂದ ಕಡೆಯವರೆಗೂ ಕಾರ್ಯಕ್ರಮ ವೀಕ್ಷಿಸಿರಿ, ತಪ್ಪದೇ ಕರೆ ಮಾಡಿರಿ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ದೇವನಾಮಕ್ಕೆ ಮಹಿಮೆಯಾಗಲಿ. ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೀಗಿರಲಾಗಿ ನಾನು ನಿಮಗೆ ಸತ್ಯವನ್ನು ಹೇಳುವುದರಿಂದ ನಿಮಗೆ ಶತ್ರುವಾಗಿದ್ದೇನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪ್ರಸಂಗದ ಪೀಠದೆದುರು ಪ್ರಸಂಗಿಗೆ ಕಾಣುವಂತೆ ಸ್ವಾಮಿ ನಮಗೆ ಯೇಸುವನ್ನು ನೋಡಬೇಕು ಎಂಬ ಅಕ್ಷರಗಳನ್ನು ಬರೆಸಿಡಬೇಕೆಂದು ನಾನು ಯಾವಾಗಲೂ ನೆನೆಸುತ್ತೇನೆ. ಹಾಗೆಯೇ ಸಭೆಯವರಿಗೆ ಕಾಣುವ ರೀತಿ ಇನ್ನೊಂದು ವಾಕ್ಯ ಹಾಕಬೇಕೆಂದು ನನಗೆ ಮನಸ್ಸಿದೆ. ಆದರೆ ಅದಕ್ಕೆ ಧೈರ್ಯ ಸಾಲುವುದಿಲ್ಲ. ಅದೇನೆಂದರೆ, ನಾನು ನಿಮಗೆ ಸತ್ಯವನ್ನು ಹೇಳುವುದರಿಂದ ನಿಮ್ಮ ಶತ್ರುವಾದೆನೋ ಎಂಬುದಾಗಿ. ಪ್ರಿಯರೇ, ಈ ದಿನಗಳಲ್ಲಿ ಅನೇಕರಿಗೆ ಪ್ರಸಂಗಿಗಳು ಸತ್ಯವನ್ನೇ ಹೇಳುವುದು ಆಗುವುದಿಲ್ಲ. ಅದಕ್ಕೆ ಬದಲಾಗಿ ತಮ್ಮನ್ನು ಹೊಗಳುವ ಇಲ್ಲವೇ ಕೇಳಲು ಇಷ್ಟವಾಗುವ ಸಂಗತಿಗಳನ್ನು ಕೇಳುವುದಕ್ಕೆ ಇಚ್ಛಿಸುತ್ತಾರೆ. ನಾವೆಲ್ಲರೂ ಬೆನ್ನು ತಟ್ಟಿಸಿಕೊಳ್ಳಲು ಆಶಿಸುತ್ತೇವೆ ಮತ್ತು ಈ ದಿನಗಳಲ್ಲಿ ಸತ್ಯ ಪ್ರಸಂಗಿಸಲ್ಪಡುವುದಕ್ಕೆ ಬದಲಾಗಿ ಇಂತಹ ಬೆನ್ನು ತಟ್ಟುವ ಮಾತುಗಳೇ ಬಹಳವಾಗಿ ಕೇಳಬರುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವರು ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಆಸಕ್ತರಾಗಿದ್ದಾರೆ, ಆದರೆ ಒಳ್ಳೆಯ ಅಭಿಪ್ರಾಯದಿಂದ ಅಂಥವರಾಗಿರದೆ ನೀವು ತಮ್ಮನ್ನೇ ಮೆಚ್ಚಿಸುವವರಾಗಬೇಕೆಂದು ನಿಮ್ಮನ್ನು ಅಗಲಿಸುವುದಕ್ಕೆ ಅಪೇಕ್ಷಿಸುತ್ತಾರೆ. ನಾನು ನಿಮ್ಮ ಸಂಗಡ ಇರುವಾಗ ಮಾತ್ರವಲ್ಲದೆ ಯಾವಾಗಲೂ ಒಳ್ಳೆಯ ವಿಷಯದಲ್ಲಿ ನೀವು ಮೆಚ್ಚಿಸಿಕೊಳ್ಳುವುದು ಒಳ್ಳೆಯದೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅತ್ಯುತ್ತಮವಾದದ್ದನ್ನು ಹುಡುಕುವುದು ಒಳ್ಳೆಯದೇ. ಆದರೆ ಈ ಯಹೂದ್ಯ ಮತಾವಲಂಬಿಗಳು ಜನರನ್ನು ದೋಚುವುದಕ್ಕಾಗಿಯೇ ಅವರ ಹಿಂದೆ ಬಿದ್ದಿದ್ದಾರೆಂದು ಪೌಲನು ಹೇಳುತ್ತಾನೆ. ಅವರು ನಿಮ್ಮನ್ನು ಪಟ್ಟಿ ಮಾಡಿಕೊಂಡು, ನಾವು ಗಲಾತ್ಯಕ್ಕೆ ಹೋದೆವು, ಅಲ್ಲಿ ಇಷ್ಟು ಮಂದಿ ನಮ್ಮ ಪಂಗಡಕ್ಕೆ ಸೇರಿದರು ಎಂದು ಕೊಚ್ಚಿಕೊಳ್ಳಲು ಇಚ್ಛಿಸುತ್ತಾರೆ. ಆದರೆ ಇದು ಸತ್ಯವಲ್ಲ. ಪೌಲನು ಕೊರಿಂಥದವರಿಗೆ ಹೆಚ್ಚು ಕಡಿಮೆ ಇಂಥದೇ ಮಾತುಗಳನ್ನು ಹೇಳಿದನು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನದಿಂದ 15ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನಾನು ಹಿಂಸೆಯನ್ನು ಸ್ಥಿರಚಿತ್ತದಿಂದ ತಾಳಿಕೊಳ್ಳುವುದರಲ್ಲಿಯೂ ಸೂಚಕ ಕಾರ್ಯಗಳನ್ನು ನಡೆಸಿದ್ದರಲ್ಲಿಯೂ ಅಪೊಸ್ತಲನಿಗೆ ಇರತಕ್ಕ ಲಕ್ಷಣಗಳು ನಿಮ್ಮ ಮಧ್ಯದಲ್ಲಿ ತೋರಿದವು. ನನ್ನನ್ನು ಸಂರಕ್ಷಿಸುವ ಭಾರವನ್ನು ನಾನು ನಿಮ್ಮ ಮೇಲೆ ಹಾಕಲಿಲ್ಲವೆಂಬುವ ಒಂದೇ ವಿಷಯದಲ್ಲಿ ಹೊರತು ಇನ್ನಾವ ವಿಷಯದಲ್ಲಿಯೂ ನಿಮ್ಮನ್ನು ಮಿಕ್ಕಾದ ಸಭೆಗಳವರಿಗಿಂತ ಕಡಿಮೆ ಮಾಡಲಿಲ್ಲವಲ್ಲ. ನಾನು ಮಾಡಿದ ಈ ಅನ್ಯಾಯವನ್ನು ಕ್ಷಮಿಸಿರಿ. ಇಗೋ, ನಾನು ನಿಮ್ಮ ಬಳಿಗೆ ಬರುವುದಕ್ಕೆ ಸಿದ್ಧವಾಗಿರುವುದು ಇದು 3ನೇ ಸಾರಿ ಮತ್ತು ನಿಮಗೆ ಭಾರವಾಗಿರುವುದಿಲ್ಲ. ನಾನು ನಿಮ್ಮ ಸೊತ್ತನ್ನು ಆಶಿಸದೆ ನಿಮ್ಮನ್ನೇ ಆಶಿಸುತ್ತೇನೆ. ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ದ್ರವ್ಯವನ್ನು ಕೂಡಿಸಿಡುವುದು ಧರ್ಮವಲ್ಲ, ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಕೂಡಿಸಿಡುವುದೇ ಧರ್ಮ. ನಾನಂತೂ ನನಗಿರುವುದನ್ನು ನಿಮ್ಮ ಆತ್ಮ ಸಂರಕ್ಷಣೆಗೋಸ್ಕರ ಅತೀ ಸಂತೋಷದಿಂದ ವೆಚ್ಚ ಮಾಡುತ್ತೇನೆ, ನನ್ನನ್ನೇ ವೆಚ್ಚ ಮಾಡಿಕೊಳ್ಳುತ್ತೇನೆ. ನಾನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಿದರೆ ನೀವು ನನ್ನನ್ನು ಕಡಿಮೆಯಾಗಿ ಪ್ರೀತಿಸುತ್ತೀರೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಯಹೂದ್ಯ ಮತಾವಲಂಬಿಗಳು ಕೊರಿಂಥಕ್ಕೂ ಹೋಗಿದ್ದರು. ಕೊರಿಂಥದ ವಿಶ್ವಾಸಿಗಳು ಪೌಲನನ್ನು ಪ್ರೀತಿಸಿದ್ದರು. ಆದ್ದರಿಂದ ಪೌಲನು ಅವರನ್ನು
ಈ ಜನರ ಕುರಿತಾಗಿ ಎಚ್ಚರಿಸಬೇಕಾಯಿತು. ಸುಳ್ಳು ಬೋಧಕರು ಹೆಚ್ಚಾಗಿ ಆಕರ್ಷಕವಾಗಿ ಕಾಣಿಸಿಕೊಳ್ಳುತ್ತಾರೆ. ಅವರು ಹೇಳುವ ಒಳ್ಳೆಯ ರೀತಿಯ ಬೋಧನೆಗಳನ್ನು ಕೇಳುವಾಗ ನನಗೆ ಆಶ್ಚರ್ಯವಾಗುತ್ತದೆ. ಅವರು ಮಾಡುವ ದೂರದರ್ಶನ ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೇನೆ. ಇದುವೇ ಮೋಸಗೊಳಿಸುವಂಥದ್ದು. ನೋಡುವುದಕ್ಕೆ ಎಲ್ಲವೂ ಆಕರ್ಷಕವಾಗಿ ಕಾಣುತ್ತದೆ. ಅದನ್ನು ನಡೆಸುವವರು ಕೂಡ ಆಕರ್ಷಕ ವ್ಯಕ್ತಿಗಳೇ ಆಗಿರುತ್ತಾರೆ ಮತ್ತು ಅವರು ಸ್ವಲ್ಪ ಭಾಗ ಸತ್ಯವನ್ನೇ ತಿಳಿಸುತ್ತಾರೆ. ಉದಾಹರಣೆಗೆ, ಕ್ರಿಸ್ಮಸ್ನ ಕಾಲದಲ್ಲಿ ಒಬ್ಬ ಉದಾರತಾವಾದಿಯು ಕ್ರಿಸ್ತ ಜನನದ ಕಥೆಯನ್ನು ಹೇಳಿದ್ದನ್ನು ಕೇಳಿದ್ದೇನೆ. ಅವನಿಗಿಂತ ಉತ್ತಮವಾಗಿ ಅದನ್ನು ಬೇರಾರೂ ಹೇಳಲಿಕ್ಕಾಗದು. ಅದು ಬಹು ಉತ್ತಮವಾಗಿ ತಿಳಿಸಲ್ಪಟ್ಟಿತು. ಆದರೆ ಅದನ್ನು ಅವನು ವಿವರಿಸುವಾಗ ಅವನು ಕ್ರಿಸ್ತನು ಕನ್ನಿಕೆಯಲ್ಲಿ ಹುಟ್ಟಿದನೆಂಬುದನ್ನು ನಂಬಲೇ ಇಲ್ಲವೆಂದು ತಿಳಿದುಬಂತು. ಪ್ರಿಯರೇ, ಪೌಲನು ಗಲಾತ್ಯದವರಿಗೂ ಕೊರಿಂಥದವರಿಗೂ ಕೊಟ್ಟ ಎಚ್ಚರಿಕೆಗಳು ನಮ್ಮ ಈಗಿನ ಜನರಿಗೂ ಬಹು ಸಮಯೋಚಿತವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಹಾಗರಳ ಮತ್ತು ಸಾರಳ ರೂಪಕಗಳು ಎಂಬ ವಿಚಾರವನ್ನು ನೋಡೋಣ. ಹಾಗರ ಮತ್ತು ಸಾರಳ ರೂಪಕಗಳೊಂದಿಗೆ ಈ ಅಧ್ಯಾಯ ಕೊನೆಗೊಳ್ಳುತ್ತದೆ. ಈ ಭಾಗದಲ್ಲಿ ಇವರಿಬ್ಬರ ನಡುವಣ ವ್ಯತ್ಯಾಸಗಳು ಹೇಳಲ್ಪಟ್ಟಿವೆ. ಹಾಗರಳು ಮತ್ತು ಅವಳ ಕುರಿತಾಗಿ ಹೇಳಲ್ಪಟ್ಟ ಮಾತುಗಳು ಧರ್ಮಶಾಸ್ತ್ರವನ್ನು ಸೂಚಿಸುವವುಗಳಾಗಿವೆ. ಸಾರಳ ಹಾಗೂ ಅವಳ ವಿಚಾರವಾಗಿ ಹೇಳಲ್ಪಟ್ಟ ಮಾತುಗಳು ಕ್ರಿಸ್ತನಲ್ಲಿ ನಂಬಿಕೆಯನ್ನು ಸೂಚಿಸುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ: ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪೌಲನು ತನ್ನ ರೂಪಕವನ್ನು ಪ್ರಾರಂಭಿಸುವಾಗ ಗಲಾತ್ಯದ ವಿಶ್ವಾಸಿಗಳನ್ನು ಮೃದು ಮಾತಿನಿಂದ ನನ್ನ ಚಿಕ್ಕ ಮಕ್ಕಳೇ ಎಂದು ಸಂಬೋಧಿಸುತ್ತಾನೆ. ಮಕ್ಕಳೇ ಎಂಬುದರ ಮೂಲ ಪದ ಹುಟ್ಟಿದವರೇ ಎಂಬ ಅರ್ಥ ಕೊಡುತ್ತದೆ. ಪೌಲನು ಬಹು ಮೃದು ಹೃದಯದವನಾಗಿದ್ದು ತನ್ನನ್ನು ಒಬ್ಬ ತಾಯಿಗೆ ಹೋಲಿಸಿಕೊಳ್ಳುತ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ನಿಮ್ಮ ವಿಷಯದಲ್ಲಿ ಏನು ಮಾಡಬೇಕೋ ನನಗೆ ತಿಳಿಯದು. ನಾನು ಈಗಲೂ ನಿಮ್ಮಲ್ಲಿದ್ದು ಬೇರೆ ರೀತಿಯಿಂದ ಮಾತಾಡುವುದಕ್ಕೆ ಎಷ್ಟೋ ಆಶೆಪಡುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ಅವರ ಜೊತೆಯಲ್ಲಿದ್ದು ಬೇರೆ ರೀತಿಯಲ್ಲಿ ಮಾತಾಡುವುದಕ್ಕೆ ಇಷ್ಟವುಳ್ಳವನಾಗಿದ್ದನು. ಅವರ ಕುರಿತಾಗಿ ಅವನಿಗೆ ಬಹು ಚಿಂತೆಯುಂಟಾಗಿ ಪತ್ರದಲ್ಲಿ ಬಹು ಕಠಿಣ ಮಾತುಗಳನ್ನಾಡಿದ್ದರೂ ಅವನ ಮೃದು ಹೃದಯವನ್ನು ಕಾಣಬಹುದು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ: ಧರ್ಮಶಾಸ್ತ್ರಾಧೀನರಾಗುವುದಕ್ಕೆ ಮನಸ್ಸುಳ್ಳವರೇ, ಧರ್ಮಶಾಸ್ತ್ರಕ್ಕೆ ಕಿವಿಗೊಡುವುದಿಲ್ಲವೋ ನನಗೆ ಹೇಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅನೇಕರು ದಶಾಜ್ಞೆಗಳ ಕುರಿತಾಗಿ ಅಥವಾ ಇನ್ನಿತರ ನ್ಯಾಯ ಪ್ರಮಾಣಗಳ ಕುರಿತಾಗಿ ಮಾತಾಡುತ್ತಾರೆ. ಆದರೆ ನ್ಯಾಯ ಪ್ರಮಾಣಗಳಲ್ಲಿ ಹೇಳಲ್ಪಟ್ಟ ದಂಡನೆಗಳ ಕುರಿತಾಗಿ ಮಾತಾಡುವುದಿಲ್ಲ. ಅವರು ಧರ್ಮಶಾಸ್ತ್ರವನ್ನು ಅದರ ಪೂರ್ಣ ಖಂಡನೆಗಳ ಸಮೇತ ಪ್ರಕಟಿಸುವುದಿಲ್ಲ. ದೇವರು ಮೋಶೆಯನ್ನು ನ್ಯಾಯ ಪ್ರಮಾಣಗಳನ್ನು ಕೊಡುವುದಕ್ಕಾಗಿ ಕರೆದಾಗ ಏನಾಯಿತೆಂದು ನೋಡಿರಿ. ವಿಮೋಚನಕಾಂಡ ಪುಸ್ತಕ 19ನೇ ಅಧ್ಯಾಯ 16ನೇ ವಚನದಿಂದ 21ನೇ ವಚನದವರೆಗೆ ದಯವಿಟ್ಟು ನೀವು ನಿಮ್ಮ ಸತ್ಯವೇದದಲ್ಲಿ ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ದೇವರು ಜನರನ್ನು ಹಿಂದಕ್ಕೆ ನಿಲ್ಲಲು ತಿಳಿಸಿದನು. ನಿಜವಾಗಿ ಆದರೆ ಮೋಶೆಗೆ ನಿಯಮಗಳನ್ನು ಕೊಡುವಾಗ ಜನರು ಬಹು ದೂರ ನಿಂತಿರಬೇಕಾಗಿತ್ತು. ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 18 ಮತ್ತು 19ನೇ ವಚನಗಳಲ್ಲಿ ಹೀಗೆ ಬರೆದದೆ: ಆ ಗುಡುಗು ಮಿಂಚುಗಳನ್ನು, ತುತ್ತೂರಿ ಧ್ವನಿಯಾಗುತ್ತಿರುವುದನ್ನು, ಬೆಟ್ಟದಿಂದ ಹೊಗೆ ಹೊರಡುವುದನ್ನು ಜನರೆಲ್ಲರೂ ನೋಡಿ ನಡುಗುತ್ತಾ ದೂರದಲ್ಲಿ ನಿಂತುಕೊಂಡರು. ಅವರು ಮೋಶೆಗೆ, ನೀನೇ ನಮ್ಮ ಸಂಗಡ ಮಾತಾಡು, ನಾವು ಕೇಳುವೆವು. ದೇವರು ನಮ್ಮ ಸಂಗಡ ಮಾತಾಡಿದರೆ ನಾವು ಸತ್ತೇವು ಎಂದು ಹೇಳಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಎಷ್ಟು ಪರಿಶುದ್ಧನು ಎಂಬುದನ್ನು ನಮ್ಮಿಂದ ಯೋಚಿಸಲಿಕ್ಕೂ ಆಗದು. ದೇವರ ಈ ವಿಶ್ವದಲ್ಲಿ ನಾನು ನೀನು ಧರ್ಮಭ್ರಷ್ಟರಾಗಿದ್ದೇವೆ. ನಾವು ದೇವರ ವಿಶ್ವದಲ್ಲಿ ನಾಶನ ಪಾತ್ರರಾದ ಪಾಪಿಗಳಾಗಿದ್ದು ಆತನನ್ನು ಹಿಂಬಾಲಿಸುವ ಇಲ್ಲವೇ ವಿಧೇಯರಾಗುವ ಸಾಮರ್ಥ್ಯವಿಲ್ಲದವರಾಗಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಹೇಳುತ್ತದೆ: ಶರೀರಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ ಎಂಬುದಾಗಿ. ಪ್ರಿಯರೇ, ಶರೀರಭಾವವು ದೇವರಿಗೆ ವಿರುದ್ಧವಾದ ಶತ್ರುತ್ವವಾಗಿದೆ. ಪ್ರಿಯ ಮಿತ್ರನೇ,
ಲೋಕವು ದೇವರಿಗೆ ವಿರುದ್ಧವಾಗಿದೆ, ಅದು ದೇವರ ಪರವಾಗಿ ಇಲ್ಲ. ಜಗತ್ತು ಉತ್ತಮವಾಗುತ್ತಾ ಇಲ್ಲ, ಪ್ರತಿದಿನ ಹೆಚ್ಚೆಚ್ಚು ಕೆಟ್ಟದಾಗುತ್ತಾ ಹೋಗುತ್ತದೆ. ದೇವರು ಆದಾಮನನ್ನು ಹವ್ವಳನ್ನು ಏದೇನ್ ತೋಟದಿಂದ ಹೊರಗೆ ಹಾಕಿದಂದಿನಿಂದಲೂ ಲೋಕವು ಕೆಟ್ಟದಾಗಿಯೇ ಇದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳಿದೆ, ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರು ದೇವರಿಗೆ ಹೆದರಿ ನಡುಗಿ ಬೆಟ್ಟದಿಂದ ದೂರ ಹೋದದರಲ್ಲಿ ಆಶ್ಚರ್ಯವಿಲ್ಲ. ಇಲ್ಲವಾದರೆ ನಾವು ಸತ್ತೇವು ಎಂದು ಹೇಳಿದರು. ಪ್ರಿಯ ಸ್ನೇಹಿತನೇ, ದೇವರು ಉನ್ನತನೂ ಪರಿಶುದ್ಧನೂ ಮಹೋನ್ನತನೂ ಆಗಿದ್ದು ಮಹಿಮೆಯಲ್ಲಿ ವಾಸಿಸುವನಾಗಿದ್ದಾನೆ. ನಾನು ನೀನು ಈ ಲೋಕದಲ್ಲಿ ಕೆಳಗಿದ್ದು ಕೆಸರಿನಲ್ಲಿ ಆಡುತ್ತಿದ್ದೇವೆ. ಯಾಕೆಂದರೆ ಭೌತಿಕವಾಗಿ ನಾವು ಮಣ್ಣಿನಿಂದಲೇ ಮಾಡಲ್ಪಟ್ಟವರು. ಈ ಭೂಮಿಯಲ್ಲಿ ನಡೆದಾಡುವ ಕ್ರಿಮಿಪ್ರಾಯದವರಾದ ನಾವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುವ ಧೈರ್ಯ ಮಾಡುವುದೆಂದರೆ ಶರೀರ ಸ್ವಭಾವವು ದೇವರಿಗೆ ವೈರತ್ವವಾಗಿದೆ. ಇದು ಲೋಕದಲ್ಲಿ ಮಾನವನ ಸ್ಥಿತಿಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಹೇಳುತ್ತಾನೆ, ಧರ್ಮಶಾಸ್ತ್ರವನ್ನು ಕೇಳಿರಿ, ನೀವು ಇನ್ನೂ ಅದನ್ನು ಸರಿಯಾಗಿ ಕೇಳಿಲ್ಲ. ಅದು ಸತ್ಯವೇ, ಗಲಾತ್ಯದವರು ಧರ್ಮಶಾಸ್ತ್ರವನ್ನು ಕೇಳಿಲ್ಲ. ಧರ್ಮಶಾಸ್ತ್ರ ಕೊಡಲ್ಪಟ್ಟಾಗಿನ ಪರಿಸ್ಥಿತಿ ಅಂದವಾಗಿರಲಿಲ್ಲ, ಭಯಪಡಿಸುವಂಥದ್ದಾಗಿತ್ತು. ಗಲಾತ್ಯದವರಿಗೆ ಧರ್ಮಶಾಸ್ತ್ರವನ್ನನುಸರಿಸುವ ಆಶೆಯಿತ್ತು. ಆದ್ದರಿಂದ ಅದನ್ನು ಕೇಳಬೇಕೆಂದು ಪೌಲನು ಅವರಿಗೆ ಹೇಳುತ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22 ಮತ್ತು 23ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅದರಲ್ಲಿ ಬರೆದಿರುವುದೇನೆಂದರೆ, ಅಬ್ರಹಾಮನಿಗೆ 2 ಮಕ್ಕಳಿದ್ದರು. ಒಬ್ಬನು ತೊತ್ತಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದವನು, ಧರ್ಮಪತ್ನಿಯ ಮಗನೋ ವಾಗ್ದಾನದ ಫಲವಾಗಿ ಹುಟ್ಟಿದವನು ಎಂಬುದಾಗಿ. ಪ್ರಿಯ ದೇವಜನರೇ, ಅಬ್ರಹಾಮನ ದಿನಗಳಲ್ಲಿನ ಸಂಸ್ಕೃತಿಗಳಿಗೆ ಆಧಾರವಾಗಿದ್ದ ಹಮ್ಮುರಬಿಯ ಸೂತ್ರಗಳು ಹೇಳುತ್ತದೆ, ದಾಸಿಯ ಮಗನು ದಾಸನೇ ಆಗಿರುತ್ತಾನೆ. ಆದ್ದರಿಂದ ಇಸ್ಮಾಯೇಲನು ಅಬ್ರಹಾಮನ ಮಗನಾಗಿದ್ದರೂ ಅವನು ದಾಸನಾಗಿಯೇ ಇರುತ್ತಾನೆ. ಧರ್ಮಪತ್ನಿಯ ಮಗನು ವಾಗ್ದಾನದ ಫಲವಾಗಿ ಹುಟ್ಟಿದವನು. ಈಸಾಕನು ಅದ್ಭುತದ ಮಗನು. ಅವನ ಜನನವು ಒಂದು ಅದ್ಭುತವಾಗಿತ್ತು. ಅಬ್ರಹಾಮನಿಗೆ ಮಕ್ಕಳಾಗುವ ಪ್ರಾಯ ಮೀರಿ ಹೋಗಿತ್ತು ಮತ್ತು ಸಾರಳ ಗರ್ಭವು ಸತ್ತು ಹೋಗಿತ್ತು. ಆಕೆ ಹೇರುವ ಪ್ರಾಯ ದಾಟಿದವಳಾಗಿದ್ದಳು. ಸಾರಳ ಗರ್ಭವು ಒಂದು ಸಮಾಧಿಯಂತಿತ್ತು ಮತ್ತು ಮರಣದಿಂದ ದೇವರು ಜೀವವನ್ನು ಉತ್ಪತ್ತಿ ಮಾಡಿದನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಈ ಸಂಗತಿಗಳು ಉಪಮಾನವಾಗಿವೆ. ಹೇಗೆಂದರೆ ಆ 2 ಸ್ತ್ರೀಯರು 2 ಒಡಂಬಡಿಕೆಗಳೇ. ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವದಲ್ಲಿರಬೇಕಾದ ಮಕ್ಕಳನ್ನು ಹೆರುವಂಥದ್ದು, ಅದೇ ಹಾಗರ್ ಎಂಬುದೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಸಂಗತಿಗಳು ಉಪಮಾನಗಳಾಗಿವೆ ಎಂದರೆ ಅಬ್ರಹಾಮನ ಜೀವಿತದಲ್ಲಿನ ಘಟನೆಗಳು ಈ ಉಪಮಾನಗಳನ್ನೊಳಗೊಂಡಿವೆ ಎಂಬುದಾಗಿ. ಪೌಲನು ಅವುಗಳಿಂದ ಪಾಠವನ್ನು ತೆಗೆದುಕೊಳ್ಳುತ್ತಾನೆ. ಇವು 2 ಒಡಂಬಡಿಕೆಗಳೇ. ಮೊದಲನೆಯದು, ಮೋಶೆಯು ದೇವರಿಂದ ಸೀನಾಯಿ ಬೆಟ್ಟದಲ್ಲಿ ಪಡೆದುಕೊಂಡದ್ದು, ಅದು ಹಾಗರಳೆ. ಪೌಲನು ಹಾಗರಳನ್ನು ಮೋಶೆಯ ಧರ್ಮಶಾಸ್ತ್ರಕ್ಕೆ ಸೂಚಕವಾದ ಸೀನಾಯಿ ಬೆಟ್ಟಕ್ಕೆ ಹೋಲಿಸುತ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ, ಹಾಗರ್ ಅಂದರೆ ಅರಬಸ್ಥಾನದಲ್ಲಿರುವ ಸೀನಾಯಿ ಪರ್ವತ. ಅವಳು ಈಗಿನ ಯೆರೂಸಲೇಮ್ ಎಂಬವಳಿಗೆ ಸರಿಬೀಳುತ್ತಾಳೆ. ಹೇಗೆಂದರೆ ಈಕೆ ತನ್ನ ಮಕ್ಕಳ ಸಹಿತ ದಾಸತ್ವದಲ್ಲಿದ್ದಾಳೆ. ಪ್ರೀತಿಯುಳ್ಳ ದೇವಜನರೇ, ಪೌಲನ ಉಪಮಾನದಲ್ಲಿ ಹಾಗರಳು ಸೀನಾಯಿ ಪರ್ವತಕ್ಕೆ ಹೋಲಿಕೆಯಾಗಿದ್ದಾಳೆ. ಅದು ಈಗಿನ ಯೆರೂಸಲೇಮ್, ಪೌಲನ ದಿನಗಳ ಈ ಲೋಕದ ಯೆರೂಸಲೇಮ್. ಯಾಕೆಂದರೆ ಆಕೆ ಇನ್ನೂ ತನ್ನ ಮಕ್ಕಳೊಂದಿಗೆ ದಾಸತ್ವದಲ್ಲಿದ್ದಾಳೆ. ಬೇರೆ ರೀತಿ ಹೇಳುವುದಾದರೆ ಇಸ್ರಾಯೇಲ್ ರಾಷ್ಟ್ರವನ್ನು ಸೂಚಿಸುವ ಯೆರೂಸಲೇಮ್ ಇನ್ನೂ ದಾಸತ್ವದಲ್ಲಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೇಲಣ ಯೆರೂಸಲೇಮ್ ಅಂದರೆ ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ಕಂಡುಬರುವ ಹೊಸ ಯೆರೂಸಲೇಮ್, ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವಂತೆ ತೋರಿಸಲಾಗಿದೆ. ಹಳೆ ಯೆರೂಸಲೇಮ್ ಧರ್ಮಶಾಸ್ತ್ರದ
ಅಡಿಯಲ್ಲಿರುವವರೆಲ್ಲರ ತಾಯಿಯಾದರೆ ಹೊಸ ಯೆರೂಸಲೇಮ್ ಕೃಪೆಯ ಅಡಿಯಲ್ಲಿರುವವರ ತಾಯಿ. ವಿಶ್ವಾಸಿಗೆ ಈಗಲೂ ಮತ್ತೆಯೂ ಧರ್ಮಶಾಸ್ತ್ರದೊಂದಿಗೆ ಯಾವ ಸಂಬಂಧವೂ ಇರುವುದಿಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳುತ್ತದೆ: ಹೆರದ ಬಂಜೆಯೇ ಆನಂದವಾಗಿರು, ಪ್ರಸವ ವೇದನೆ ಇಲ್ಲದವಳೆ ಸ್ವರವೆತ್ತಿ ಕೂಗು, ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಬರೆದದೆಯಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಸಾಕನ ಜನನದವರೆಗೆ ಬಂಜೆಯಾಗಿದ್ದ ಸಾರಳಿಗೆ ಹಾಗರಳ ಸಂತಾನಕ್ಕಿಂತ ಹೆಚ್ಚು ಸಂತಾನ ಉಂಟಾಯಿತು. ಇಂದು ಅರಬರು ಇಸ್ರಾಯೇಲರಿಗಿಂತ ಕಡಿಮೆ ಸಂಖ್ಯೆಯಲ್ಲಿರುತ್ತಾರೆ. ಈ ಉಪಮಾನದಲ್ಲಿ ಪೌಲನು ಹೇಳುವುದೇನೆಂದರೆ, ದೇವರು ಯಜ್ಞಯಾದಿಗಳ ಮೋಶೆಯ ಧರ್ಮಶಾಸ್ತ್ರದ ಅಡಿಯಲ್ಲಿರುವವರಿಗಿಂತ ಹೆಚ್ಚು ಜನರನ್ನು ಕೃಪೆಯ ಅಡಿಯಲ್ಲಿರುವವರನ್ನು ರಕ್ಷಿಸಿದ್ದಾನೆ ಎಂದು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸಹೋದರರೇ, ನಾವು ಈಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ ಎಂಬುದಾಗಿ. ಪ್ರಿಯರೇ, ವಿಶ್ವಾಸಿಗಳು ವಾಗ್ದಾನದ ಮಕ್ಕಳೂ ಆಗಿದ್ದಾರೆ. ನಮ್ಮ ಜನ್ಮವು ಹೊಸ ಜನ್ಮವಾಗಿದೆ. ಅದು ದೇವರ ವಾಗ್ದಾನವನ್ನು ನಂಬುವುದರಿಂದ ಬರುವಂಥದ್ದು. ದೇವರ ವಾಗ್ದಾನ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಬರೆದದೆ: ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದೇ. ಪ್ರಿಯರೇ, ನಾವು ಆತನನ್ನು ನಂಬಿದರೆ ನಾವು ಹೊಸದಾಗಿ ಹುಟ್ಟುವೆವೆಂದು ಆತನು ಹೇಳಿದ್ದಾನೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆಪಡಿಸಿದಂತೆಯೇ ಈಗಲೂ ಅದೇ ಎಂಬುದಾಗಿ. ಪ್ರಿಯರೇ, ನೇಮ ನಿಷ್ಠೆಗಳನ್ನನುಸರಿಸುವವನು ದೇವರ ಉಚಿತ ವರವಾದ ಕೃಪೆಯ ಸುವಾರ್ತೆಯನ್ನು ಹಾಗೆ ಮಾಡುತ್ತಾನೆ. ನಾನು ಸೇವೆಗೆ ನೇಮಕ ಮಾಡಲ್ಪಟ್ಟಾಗ ನಾನು ಪ್ರವಾದನೆಯ ಕುರಿತಾಗಿ ಪ್ರಸಂಗ ಮಾಡಿ ಪ್ರವಾದನೆಯ ಕುರಿತಾಗಿ ಮಾತಾಡಿದರೆ ನಾನು ತೊಂದರೆಗೆ ಒಳಗಾಗಬಹುದು ಎಂದು ಹೇಳಿದೆ. ಆರಾಧನೆಯ ಬಳಿಕ ಒಬ್ಬ ಹಿರಿಯರು ನನ್ನ ಬಳಿಗೆ ಬಂದು, ಅಯ್ಯ, ನೀವು ತಪ್ಪಾಗಿ ತಿಳಿದಿದ್ದೀರಿ. ಪ್ರವಾದನೆಯ ಕುರಿತಾಗಿ ಪ್ರಸಂಗಿಸಿದರೆ ನೀವು ತೊಂದರೆಗೊಳಗಾಗುವುದಿಲ್ಲ. ಬದಲಾಗಿ ಸಾಮಾನ್ಯವಾಗಿ ಹೆಚ್ಚು ಜನರು ಬರುತ್ತಾರೆ. ಜನರು ಪ್ರವಾದನೆಯ ಕುರಿತಾಗಿ ಕೇಳಲು ಇಷ್ಟಪಡುತ್ತಾರೆ. ಆದರೆ ದೇವರ ಕೃಪೆಯ ಕುರಿತಾಗಿ ಮಾತಾಡಿದರೆ ನಿಮಗೆ ತೊಂದರೆ ಬರಬಹುದು ಎಂದು ಹೇಳಿದರು. ಪ್ರಿಯರೇ, ಈ ಕಾರಣದಿಂದಾಗಿಯೇ ಈ ದಿನಗಳಲ್ಲಿ ಸುವಾರ್ತೆಯನ್ನು ತುದಿ ಕತ್ತರಿಸಿ ಹೇಳುತ್ತಾರೆ. ಸುವಾರ್ತೆ ಅಂದರೆ ದೇವರ ಶುದ್ಧ ಕೃಪೆಯ ವಿಚಾರವಾಗಿ ಈ ದಿನಗಳಲ್ಲಿ ಪ್ರಸಂಗಿಸುವುದೇ ಕಡಿಮೆ. ಯಾಕೆಂದರೆ ನನಗೆ ಗೊತ್ತಿದೆ, ನೀನು ಅದರ ಕುರಿತು ಪ್ರಸಂಗಿಸಿದರೆ ತುಂಬ ಟೀಕೆಗಳನ್ನು ಕೇಳಬೇಕಾಗಬಹುದು. ನಾವು ಯೇಸು ಕ್ರಿಸ್ತನನ್ನು ನಂಬಿದಾಗ ದೊರಕದ ಯಾವುದಾದರೂ ಇತರ ಸಂಗತಿಗಳನ್ನು ಹೊಂದಲು ಬೇರೆ ಇತರ ಮಾರ್ಗಗಳನ್ನು ಹುಡುಕಬೇಕು ಅಥವಾ ಹೆಚ್ಚಿನದನ್ನು ಮಾಡಬೇಕೆಂದು ಜನರು ಒತ್ತಿ ಹೇಳುತ್ತಾರೆ. ಉದಾಹರಣೆಗೆ, ಪರಿಶುದ್ಧಾತ್ಮನಿಂದ ಅಥವಾ ಯಾವುದಾದರೂ ಇತರ ಸಂಸ್ಕಾರಗಳನ್ನನುಸರಿಸುವುದರಿಂದ. ಇದನ್ನು ಹೇಳುವುದೆಂದರೆ, ಕ್ರಿಸ್ತನನ್ನು ಶಾಪವೆಂದು ಕರೆದಂತೆಯೇ ಆತನು ನಿನಗಾಗಿ ಮಾಡಿದ್ದಕ್ಕೆ ನೀನು ಏನನ್ನಾದರೂ ಸೇರಿಸುವ ಅಗತ್ಯವಿರುವುದಾದರೆ ಕ್ರೂಜಿಯ ಮೇಲಿನ ಆತನ ಮರಣ ವ್ಯರ್ಥವಾದದ್ದೇ ಸರಿ. ಕ್ರಿಸ್ತನು ನಮಗಾಗಿ ಶಾಪವಾದನು, ಆದರೆ ಆತನು ನಿನಗಾಗಿ ಮಾಡಿದ್ದನ್ನು ನೀನು ಒಪ್ಪಿಕೊಳ್ಳದಿದ್ದರೆ ನಾನು ಅಪರಾಧಿಯಲ್ಲ, ಆತನೇ ಅಪರಾಧಿ ಎಂದು ಹೇಳಿದಂತಾಯಿತು. ಪ್ರೀತಿಯುಳ್ಳ ದೇವಜನರೇ, ಪೌಲನ ಈ ಮುಂದಿನ ಮಾತುಗಳು ಆ ದಿನಗಳಲ್ಲಿ ಸತ್ಯವಾದಂತೆ ಈ ದಿನಗಳಲ್ಲಿಯೂ ಸತ್ಯವಾಗಿವೆ. ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆಪಡಿಸಿದಂತೆಯೇ ಈಗಲೂ ಅದೇ. ಪ್ರಿಯರೇ, ಪ್ರಾಕೃತ ಮನುಷ್ಯನು ದೇವರ ಕೃಪೆಯ ಸುವಾರ್ತೆಯನ್ನು ಹಾಗೆ ಮಾಡುತ್ತಾನೆ. ಪ್ರಿಯ ಸ್ನೇಹಿತನೇ, ಹಾಗೆ ಮಾಡುವುದು ನಮ್ಮ ಸ್ವಭಾವವಾಗಿದೆ. ಯಾಕೆಂದರೆ ಅದಕ್ಕಾಗಿ ನಾವು ಏನೂ ಮಾಡಬೇಕಾಗಿಲ್ಲ. ಆದರೆ
ಅದಕ್ಕೆ ಬದಲಾಗಿ ಅದು ಕ್ರಿಸ್ತನನ್ನು ಮಹಿಮೆಪಡಿಸಿ ನಮ್ಮ ದೃಷ್ಟಿಯನ್ನು ಆತನ ಕಡೆಗೆ ತಿರುಗಿಸುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ ಹೀಗೆ ಹೇಳುತ್ತದೆ, ಆದರೂ ಶಾಸ್ತ್ರವು ಏನೇ ಹೇಳುತ್ತದೆ, ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ದಾಸಿಯನ್ನು ಆಕೆಯ ಮಗನನ್ನು ಹೊರಗೆ ಹಾಕಬೇಕೆಂದು ಹೇಳಿದನು. ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 10ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಇಂದು ದೇವರು ನನಗೂ ನಿನಗೂ ಹೇಳುತ್ತಿದ್ದಾನೆ, ನಿನ್ನ ನೇಮನಿಷ್ಠೆಗಳನ್ನು ತೆಗೆದುಹಾಕು, ಯೇಸು ಕ್ರಿಸ್ತನಿಗೆ ಸಕಲ ಪ್ರಾಮುಖ್ಯತೆ ಕೊಡು ಎಂದು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 31ನೇ ವಚನ ಹೀಗೆ ಹೇಳುತ್ತದೆ, ಸಹೋದರರೇ, ನಾವು ದಾಸಿಯ ಮಕ್ಕಳಲ್ಲ, ಆ ಧರ್ಮಪತ್ನಿಯ ಮಕ್ಕಳೇ ಎಂದು ತಿಳುಕೊಳ್ಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಬ್ರಹಾಮನು ಆಗರಳ ಮಗನನ್ನು ಸಾರಳ ಮಗನನ್ನು ಇಬ್ಬರನ್ನೂ ಇಟ್ಟುಕೊಳ್ಳಲಿಕ್ಕೆ ಆಗಲಿಲ್ಲ. ಅವನು ಒಂದು ಆಯ್ಕೆ ಮಾಡಬೇಕಾಯಿತು. ಪೌಲನು ಹೇಳುವುದೇನೆಂದರೆ, ನಾವು ನೇಮನಿಷ್ಠೆ ಹಾಗೂ ಕೃಪೆಗಳೆರಡರಿಂದ ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ನಾವು ಒಂದು ಆಯ್ಕೆ ಮಾಡಬೇಕಾಗಿದೆ. ನೀನು ಕ್ರಿಸ್ತನಿಂದಲೂ ಧರ್ಮಶಾಸ್ತ್ರದಿಂದಲೂ ರಕ್ಷಣೆ ಹೊಂದಲು ಯತ್ನಿಸಿದರೆ ನೀನು ರಕ್ಷಣೆಯನ್ನು ಹೊಂದಲಾರಿ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಕ್ರಿಸ್ತನನ್ನು ನಿಜವಾಗಿ ನಂಬಿದ್ದೀಯೋ, ಇಲ್ಲವಾದರೆ ಕ್ರಿಸ್ತನ ಕ್ರೂಜೆಯಲ್ಲಿ ನಿನಗಾಗಿ ಮಾಡಿದ್ದಕ್ಕೆ ಏನನ್ನಾದರೂ ಸೇರಿಸಲು ಪ್ರಯತ್ನಿಸುತ್ತಿದ್ದೀಯೋ? ಹಾಗಿದ್ದರೆ ಅದೆಲ್ಲವನ್ನು ಬಿಟ್ಟು ಕ್ರಿಸ್ತನ ಕಡೆಗೆ ಮಾತ್ರ ನೋಡು. ಎಲ್ಲವನ್ನೂ ಆತನಿಂದ ಹೊಂದಿಕೋ. ಆತನು ನಮ್ಮ ರಕ್ಷಕನು, ನಮ್ಮ ಕರ್ತನು. ಆತನಿಗೆ ಎಲ್ಲ ಸ್ತುತಿಯೂ ಮಹಿಮೆಯೂ ಸಲ್ಲಬೇಕು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ಹೇಳಿದ ಹಾಗೆ ನಾವು ಕೂಡ ಲೋಕದಲ್ಲಿರುವಾಗ ಕ್ರಿಸ್ತನನ್ನೇ ಆರಿಸಿಕೊಂಡವರಾಗಿ ದೇವರ ಮಕ್ಕಳಾಗಿ ಜೀವಿಸೋಣ. ಈಗಾಗುವಂತೆ ದೇವರು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಹಾಗರಳು ಹಾಗೂ ಸಾರಳ ರೂಪಕಗಳ ಮೂಲಕ ನಾವು ತಿಳಿದುಕೊಂಡ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನೇಮನಿಷ್ಠೆಗಳಿಗೆ ನಾವು ಒಳಗಾಗದೆ, ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಳ್ಳದೆ, ನಂಬಿಕೆಯ ಮೂಲಕ ಕೃಪೆಯಿಂದ ದೊರಕುವ ರಕ್ಷಣೆಯನ್ನು ಸಂಪಾದಿಸಿಕೊಂಡವರಾಗಿ ದಿನಾಲು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಸತ್ಯಕ್ಕೆ ಸಾಕ್ಷಿಗಳಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಎದುರಿನಲ್ಲಿ ನಮ್ಮ ಜೀವಿತವು ಬಟ್ಟ ಬಯಲಾಗಿದೆ ಸ್ವಾಮಿ. ನಾವು ಯಾವುದನ್ನಾತುಕೊಂಡಿದ್ದೇವೆ, ನೇಮನಿಷ್ಠೆಗಳನ್ನು, ಧರ್ಮಶಾಸ್ತ್ರವನ್ನು, ಎಲ್ಲವನ್ನೂ ನೀನು ಬಲ್ಲಿ. ಒಂದು ವೇಳೆ ನಾವು ಕೃಪೆಯಿಂದ ಬಿದ್ದು ಹೋದವರಾಗಿರುವುದಾದರೆ ನಮ್ಮನ್ನು ಕರುಣಿಸಿ ನಿನ್ನ ಕೃಪಾ ಆಶ್ರಯದಲ್ಲಿ ಬಂದು ನಂಬಿಗಸ್ತರಾಗಿ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು ಸ್ವಾಮಿ. ದಿನಾಲು ನಿನ್ನ ವಾಕ್ಯವನ್ನು ಅವರು ಆಲಿಸುವಾಗ, ನಿನ್ನ ವಾಕ್ಯಕ್ಕೆ ವಿಧೇಯರಾಗುವಾಗ ಬಿಡುಗಡೆಯ ಜೀವಿತದಲ್ಲಿ ಮುಂದೆ ಸಾಗುವುದಕ್ಕೆ ಕೃಪೆ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಕೃಪೆಯ ಅಡಿದಾವರಿಯಲ್ಲಿರುವ ನೀವು ಇತರರೂ ಕೂಡ ರಕ್ಷಣೆ ಹೊಂದಿಕೊಳ್ಳಬೇಕು ಎಂದು ಬಯಸುವಿರಾ? ಹಾಗಾದರೆ ಹಿಂದೆ 9845616412 ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ಪ್ರೀತಿಯ ವಂದನೆಗಳು.